ಇದೇನು ನೋಡತ್ತಿರಲ್ಲ, ಇದು ನಮ್ಮ ಪ್ರೇಮಾನಂದಜಿ ಮಹಾರಾಜ್ ಅವರ ಆಶ್ರಮ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ಡ್ರೀಮ್ ಇರ್ತೈತಿ ವಂದೇ ಭಾರತ್ ಎಕ್ಸ್ಪ್ರೆಸ್ನಾಗ ಕುಂದ್ರುದ. ಗೈಸ್ ಇಲ್ಲಿ ಯಾರು ಆ ಚಾಯ್ ಗರಮಾ ಗರಂ ಚಾಯ್ ಆ ಬೇಲ್ ಮಿಕ್ಸ್ ಅಂತ ಯಾರು ಬರ್ವಲ್ರಿ. ಗೈಸ್ ವಿ ಆರ್ ಆಲ್ಮೋಸ್ಟ್ ದೇರ್. ಗೈಸ್ ದೊಡ್ಡ ಟಿಕೆಟ್ ಅಂದ್ರೆ ದೊಡ್ಡ ಟಿಕೆಟ್ ಶಾರ್ಟ್ ಆಗೈತಿ. ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೆ. ಇದು ನೀವು ಎಲ್ಲರೂ ಕೇಳಿರ್ಬೋದು. ಇದು ನನ್ನ ಜೊತೆ ಇವತ್ತು ಲೈವ್ ಇನ್ಸಿಡೆಂಟ್ ಆಗೈತಿ. ರಾಧಾ ವಲ್ಲಭ ಶ್ರೀ ಹರಿವಾ ಶ್ರೀ ಹರಿವಾ. ಗೈಸ್ ಈಗ ಜಸ್ಟ್ ನಾವು ನಿಧಿವನದಾಗದೇವಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಆದರ್ಶ್ ಮಿಸ್ಟರ್ ಎಂಟರ್ಟೈನರ್ 2K18. ಹೆಂಗದಿರ ನೀವೆಲ್ಲ? ನಾ ಅಂದ್ರೆ ಗಿಚ್ಗಿಲ್ಲ ಪಚ್ ಪಲಾವ್ ಅದೀನಿ. ನಿನ್ನೆ ವ್ಲಾಗ್ ನೀವು ನೋಡಿರ್ಬೋದು. ನಿನ್ನೆ 24 hours ಎಷ್ಟು ನಾವು ಕಾಶಿನ ಎಕ್ಸ್ಪ್ಲೋರ್ ಮಾಡ್ಬೇಕಂದೇವಿ ಅಷ್ಟು ಎಕ್ಸ್ಪ್ಲೋರ್ ಮಾಡೀನಿ. ಸೊ ಕರೆ ಇನ್ನೂ ಮೇನ್ ಜಾಗ ಎಕ್ಸ್ಪ್ಲೋರ್ ಮಾಡೋದಿತ್ತು, ನಾ ಬಿಟ್ಟೇನಿ. ಅದು ಯಾವ್ದು ಅಂತೇಳಿ ನೀವು ಪೂರಾ ವಿಡಿಯೋ ನೋಡ್ರಿ, ಆಮೇಲೆ ಕಮೆಂಟ್ ಹಾಕ್ರಿ. ಸೊ ಇವತ್ತು ಎಲ್ಲಿ ಹೊಂಟೇನಂತಂದ್ರೆ ಅಯೋಧ್ಯ ರಾಮ ಮಂದಿರ್ಗೆ. ಸೊ ಹೆಂಗೆ ಹೊಂಟೇನಂತಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ಡ್ರೀಮ್ ಇರ್ತೈತಿ ವಂದೇ ಭಾರತ್ ಎಕ್ಸ್ಪ್ರೆಸ್ನಾಗ ಕುಂದ್ರುದ. ಸೊ ನಂದು ನಸೀಬ್ ಐತಿ ವಂದೇ ಭಾರತ್ ಎಕ್ಸ್ಪ್ರೆಸ್ನಾಗ. ನಿಮಗೆ ತೋರಿಸ್ತೇನೆ ನೋಡ್ರಿ ಹೆಂಗಿರ್ತೈತೆ ಅಂತೇಳಿ. ನಾವು 2 ದಿವಸದಿಂದ ಜನರಲ್ದಾಗ ಟ್ರಾವೆಲ್ ಮಾಡಿ ಗೈಸ್ ಹಿಂಗಿರ್ತೈತೆ ನೋಡ್ರಿ ವಂದೇ ಭಾರತ್ ಎಕ್ಸ್ಪ್ರೆಸ್. ಗೈಸ್ ಈಗ ಟ್ರೈನ್ದಾಗ ಕುಂತೇನಿ. 9:10 ಬಿಡ್ತದಂತ, 11:15 ಎಲ್ಲ ಅಯೋಧ್ಯದಾಗ ಇರ್ತೇವಂತ. ಸೊ ನೋಡ್ರಿ, ನಿಮ್ಮ ಯಾರ್ಯಾರಿಗೆ ರಾಮ ಮಂದಿರದ ದರ್ಶನ ಮಾಡ್ಕೊಳಕ್ಕೆ ಆಗಿರಲಿಲ್ಲ, ನಾ ಮಾಡಿಸ್ತೇನಂತ. ಇಫ್ ಏನರೇ ಮೊಬೈಲ್ ಒಳಗೆ ಅಲೌಡ್ ಇತ್ತಂತಂದ್ರೆ. ಇಲ್ಲ ಅಂತಂತಂದ್ರೆ ಹೇಳಕ್ಕೆ ಬರೋದಿಲ್ಲ, ಯಾಕಂದ್ರೆ ದೇವ್ರು ಅವ್ರಿಗೆ ದರ್ಶನ ಕೊಡ್ತಾನೋ ಯಾರಿಗೆ ಕೊಡಬೇಕಾಗಿರ್ತೈತಿ. ಸೊ ನೋಡ್ರಿ, ನಾ ಅಂತೂ ಪೂರ ಟ್ರೈ ಮಾಡ್ತೇನೆ ನಿಮಗೆ ದರ್ಶನ ಮಾಡ್ಸಕ್ಕಂತ. ಸೊ ನೋಡ್ರಿ ಮುಂದಿಂದ ಏನೇನು ಆಕೈತಿ ನಿಮಗೆಲ್ಲ ತೋರಿಸ್ಕೊಂತ ಹೋಗ್ತೇನೆ. ಗೈಸ್ ವಂದೇ ಭಾರತ್ದಾಗ ಸ್ಲೀಪರ್ ಕೋಚ್ ಇರ್ತೈತೇನಿಲ್ಲ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ, ಯಾಕಂದ್ರೆ ನನಗಂತೂ ಇಂಥದ್ದು ಕುಂದ್ರು ಅಂಥದ್ದು CC ಕೋಚ್ ಸಿಕ್ಕೈತಿ. ಸೊ ನೀವು ನೋಡ್ಬೋದು ಹಿಂಗಿರ್ತೈತಿ. ಈ ಥರ ನಿಮಗೆ ಪೇಪರ್ ಓದಾಕು ಸಿಗ್ತೈತಿ. ಯಾವುದಂತಂದ್ರೆ ಹಿಂದೂಸ್ತಾನ್ ಟೈಮ್ಸ್. ನಂಗೇನು ಪೇಪರ್ ಓದಿ ರೂಢಿ ಇಲ್ಲ, ಆದರೂ ಹಂಗೆ ಸ್ವಲ್ಪ ನಿಮ್ಮ ಮುಂದೆ ಶೋ ಆಫ್ ಮಾಡತ್ತೀನಿ. ಗೈಸ್ ಇಲ್ಲಿ ಮ್ಯಾಲೆ ಬ್ಯಾಗ್ ಅದು ಹಿಡಿದು ನೋಡ್ರೆ CBT ಬಸ್ ಫೀಲ್ ಬರೈತಿ. ಇದೇನೋ ವಿಮಾನದಾಗ ಕುಂತಂಗೆ ಅನ್ಸೈತಿ. ಇಲ್ಲಿ ತಳ ನೋಡ್ರಿ, ಹಾ ಇದೇನೋ ಎಕ್ಸಿಲೇಟರ್ ಬ್ರೇಕ್ ಕಾರ್ ಫೀಲ್ ಕೂಡ ಐತಿ. ಗೈಸ್ ಇಲ್ಲಿ ಯಾರು ಆ ಚಾಯ್ ಗರಮಾ ಗರಂ ಚಾಯ್ ಆ ಬೇಲ್ ಮಿಕ್ಸ್ ಅಂತ ಯಾರು ಬರ್ವಲ್ರಿ. ಆಮೇಲೆ ಅದೇನೋ ಆರ್ಡ್ರ್ ಮಾಡ್ಲಾರ್ದ ತಂದು ಕೊಟ್ರಿ. ಏನು ರೀ ಎಷ್ಟು ಚಲೋ ಐತಿ ವಂದೇ ಭಾರತ. ಉಪ್ಪಿಟ್ಟು ಕೊಟ್ಟಾರು, ಕಟ್ಲೆಟ್ ಕೊಟ್ಟಾರು, ಇದೇನೋ ಕಾಫಿ ಅಂತ ಕಾಫಿ ಪುಡಿ ಕೊಟ್ಟಾರು, ಕರಿ ಹಾಲು ಕೊಟ್ಟಿಲ್ಲ. ಇದೇನೋ ಚಕ್ಕಿ ಟೈಪ್ ಐತಿ, ಇದೇನೋ ಕೇಕ್ ಐತಿ. ಇದ್ರಾಗ ಸ್ಯಾಂಡ್ವಿಚ್ ಇರ್ತೈತಿ ಮೇ ಬಿ, ಯಾಕಂದ್ರೆ ಟೊಮ್ಯಾಟೊ ಕೆಚಪ್ ಕೊಟ್ಟಾರಂತಂದ್ರೆ ಏನ್ರಿ ಸ್ಯಾಂಡ್ವಿಚ್ ಅದು ಇರ್ಬೋದು. ಸೊ ಇಷ್ಟು ನಾಷ್ಟ ಕೊಟ್ಟಾರು, ಪುಣ್ಯ ಹತ್ಲಿ ಅವ್ರಿಗೆ. ಈಗ ಜಸ್ಟ್ ನಾ ಟ್ರೈನಿಂದ ಹೇಳಿದೆ. ಆಮೇಲೆ ಬ್ಯಾಗದು ಇಡೋನು ಬರ್ರಿ, ಬ್ಯಾಗದು ಇಟ್ಟ ರಾಮ ಮಂದಿರ ದರ್ಶನ ಮಾಡ್ಸ್ಕೊಳಕ್ಕೆ ಕರ್ಕೊಂಡು ಹೋಗ್ತೇನೆ ನಿಮಗೆ. ನೀವು ಎಷ್ಟೊಂದು ಮಂದಿಗೆ ರಾಮ ಮಂದಿರ ನೋಡೋಕೆ ಆಗಿರೋದಿಲ್ಲ, ಬಟ್ ಬರ್ರಿ ನಾನು ನಿಮಗೆ ಕರ್ಕೊಂಡು ಹೋಗ್ತೇನಂತ. ಸೊ ಅಷ್ಟು ಮಟ್ಟ ಪೈಲ ಬ್ಯಾಗ್ ಇಡ್ತೇನೆ, ಬ್ಯಾಗ್ ಇಟ್ಟ ಲಾಕ್ ಮಾಡಿ ಆಮೇಲೆ ಹೋಗೋಣ್ರಿ. ಓಕೆ ಡನ್. ಇದೇನು ಮಾಲ್ಗಿಂತ ಏನು ಕಮ್ಮಿ ಇಲ್ಲರಿ ಅಯೋಧ್ಯ ರೈಲ್ವೆ ಸ್ಟೇಷನ್ನ. ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಯಾವುದೋ ಒಂದು ಇನ್ಫಿನಿಟಿ ಮಾಲೋ ಏನು ಲುಲು ಮಾಲ್ ಬಂದಂಗೆ ಅನ್ಸೈತಿ. ಅಯೋಧ್ಯದಿಂದ ರಾಮ ಮಂದಿರ ಬರೀ 700-800 ಮೀಟ್ರ್ ಅಷ್ಟೇ ಐತಿ ವಾಕಿಂಗ್ ಡಿಸ್ಟೆನ್ಸ. ಅದಕ್ಕೆ ಆಟೋ ಗಿಟ ಏನೂ ಮಾಡಿಲ್ಲ, ನಡ್ಕೊಂಡು ಹೊಂಟೇನಿ. ನೀವು ಏನ್ರಿ ಅಕಸ್ಮಾತ್ ಅಯೋಧ್ಯೆಗೆ ಬಂದು ರಾಮ ಮಂದಿರಕ್ಕೆ ಬರೋ ಏನರ ಪ್ಲ್ಯಾನ್ ಇತ್ತಂತಂದ್ರೆ ಅಯೋಧ್ಯೆ ರೈಲ್ವೆ ಸ್ಟೇಷನಿಂದ ನೀವು ತಳಗೆ ಇಳಿದ್ರಿ ಅಂತಂದ್ರೆ ಅಲ್ಲಿಂದ ನಿಮಗೆ ಬೋರ್ಡ್ ಕಾಣ್ತೈತಿ ಅಯೋಧ್ಯೆ ರಾಮ ಮಂದಿರ ಅಂತೇಳಿ. 700 ಮೀಟ್ರ್ to 800 ಮೀಟ್ರ್ ಅಷ್ಟೇ ಐತಿ. ಸೊ ನಡ್ಕೊತ ಆರಾಮ್ ಮಸ್ತ್ ಎಂಜಾಯ್ ಮಾಡ್ಕೊತ ದರ್ಶನ ಮಾಡ್ಕೋಬೋದು. ಮತ್ತು ಇನ್ನೊಂದು ಹನುಮಾನ್ ಗಡಿ ಮಂದಿರ ಅಂತ ಐತಿ, ಅದ್ರ ಬಾಜುನೇ ಐತಿ. ಸೊ ನಾ ಇವೆರಡಕ್ಕೂ ಈಗ ಹೋಗೋದೀನಿ, ಬರ್ರಿ ನಿಮ್ಗೆ ದರ್ಶನ ಮಾಡಿಸ್ತೇನಂತ. ಗೈಸ್ ಅನ್ಫಾರ್ಚುನೇಟ್ಲಿ ಮೊಬೈಲ್ ಅದು ಏನೋ ಒಳಗೆ ಅಲೌಡ್ ಇಲ್ಲ ಅಂತ, ಮೊಬೈಲ್ ಬ್ಯಾಗ್ ಎಲ್ಲ ಹೊರಗೆ ಇಟ್ಟು ಹೋಗ್ಬೇಕನ್ನತ್ತಾರ. ಇಲ್ಲಿ ನೋಡತ್ತೀರಿ, ಇಲ್ಲಿ ಸೆಕ್ಯೂರಿಟಿ ಸ್ಕ್ಯಾನ್, ಬ್ಯಾಗ್ ಅದು ಸ್ಕ್ಯಾನ್ ಆಗಿ ಒಳಗೇನೋ ಲಾಕರ್ ಐತಂತ, ಲಾಕರ್ದಾಗ ಇರ್ತೀನಿ. ಅಲ್ಲಿ ಕಾಣತೈತಿ ನಿಮ್ಗೆ.
ಗಾಯ್ಸ್ ಈಗ ಜಸ್ಟ್ ರಾಮ ಮಂದಿರ ದರ್ಶನ ಮುಗಿಸ್ಬನ್ನಿ. ಸೊ ಈಗ ಹನುಮಾನ್ ಗಡಿ ಮಂದಿರ ಹೋಗೋಣಂತ ಬರ್ರಿ. ಗಾಯ್ಸ್ ವಿ ಆರ್ ಆಲ್ಮೋಸ್ಟ್ ದೇರ್. ಅಲ್ಲೇ ಸಮೀಪ ಅದೇವಿ, ನಿಮಗೆ ತೋರಿಸ್ತೇನಂತ. ದರ್ಶನ ಮಾಡ್ಕೊಡ್ರಿ ಗಾಯ್ಸ್, ದರ್ಶನ ಮಾಡ್ಕೊರಿ ಗೈಸ್. ಅಯೋಧ್ಯದಾಗ ಎಷ್ಟು ಟೈಮ್ ಇತ್ತಲ್ಲ ಅಷ್ಟು ಟೈಮ್ದಾಗ ನಾವು ರಾಮ ಮಂದಿರ ಮತ್ತು ಹನುಮಾನ್ ಗಡಿ ದರ್ಶನ ತೊಗೊಂಡ್ವಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸಿತು. ಟೈಮ್ ಶಾರ್ಟ್ ಇರೋದ್ರಿಂದ ನಂದು ಇವತ್ತು ರಾತ್ರಿ ಲಕ್ನೋ ಟು ಮಥುರಾ ಟ್ರೈನ್ ಐತಿ. ಸೊ ಟೆಂಪಲ್ ರನ್ ಸೀರೀಸ್ ಇಲ್ಲೇ ಮುಗಿದಿಲ್ಲ. ವಿ ಆರ್ ಗೋಯಿಂಗ್ ಫ್ರಮ್ ಲಕ್ನೋ ಟು ಮಥುರಾದಾಗ 2 ದಿವಸ ಸ್ಟೇ ಇರೋದೇನಿ. ಅಲ್ಲೇ ಪ್ರೇಮಾನಂದಜಿ ಮಹಾರಾಜ್ಗೆ ಅಲ್ಲೇ ಏನೇನೆಲ್ಲ ಪವಿತ್ರ ಜಾಗ ಅದಲ್ಲ ಎಲ್ಲ ಕೃಷ್ಣ ಜನ್ಮಭೂಮಿ ಎಲ್ಲ ಎಕ್ಸ್ಪ್ಲೋರ್ ಮಾಡವ್ರದೇವಿ. ಸ್ಟೇ ಟ್ಯೂನ್ ಗೈಸ್. ಇಲ್ಲೇ ನೀವು ನೋಡ್ಬೋದು ವೇಟಿಂಗ್ ಏರಿಯಾದಾಗ ವೇಟ್ ಮಾಡತ್ತೀನಿ. ಸೊ ಈಗ ನಂದು 6:30ಗೆ ಸಾಬರ್ಮತಿ ಎಕ್ಸ್ಪ್ರೆಸ್ ಟ್ರೈನ್ ಐತಿ. ಸೊ ಎಲ್ಲಿಂದ ಅಂತಂದ್ರೆ ಅಯೋಧ್ಯದಿಂದ ಲಕ್ನೋವ ಗೈಸ್. ದೊಡ್ಡ ಟಿಕೆಟ್ ಅಂದ್ರೆ ದೊಡ್ಡ ಟಿಕೆಟ್ ಶಾರ್ಟ್ ಆಗೈತಿ. ಲಕ್ನೋದಿಂದ ಮಥುರಾ ಏನು ಟ್ರೈನ್ ಬುಕ್ ಮಾಡೀನಿ, ಅದು ಕನ್ಫರ್ಮ್ ಆಗಿಲ್ಲ. ವೇಟಿಂಗ್ ಗಾಂಡು ನಸೀಬ್ ನೋಡ್ರಿ, ಒನ್ ಬಿದ್ದೈತಿ WL1. ಸೊ ಅದ ಎನ್ಕ್ವೈರಿ ಮಾಡ್ಕೊಂಡು ಅದೇನೋ ರಿಫಂಡ್ ಆಕೈತಂತ. ಅದಕ್ಕೆ ಈಗ ಅಲ್ಟರ್ನೇಟಿವ್ ಆಪ್ಷನ್ ಹುಡ್ಕೇನಿ. ನಾ ಈಗ ಬಸ್ಲೇ ಹೋಗಿ ಹೊಂಟೇನಿ ಇಲ್ಲಿಂದ. ನೋಡು ನಡ್ರಿ ಯಾವುದ್ರೆ ಬಸ್ ಸಿಗ್ತಾವೇನಂತ. ನಹರ್ ಚೌರ ಕಿತ್ನಾ इधर ही वो 4 किलोमीटर पे ही है. 5.5 किलोमीटर नेट है चौराहा, उसको पार करेंगे नियर अबाउट इधर. लास्ट कितना बोलो? अरे उनसे पूछ लीजिए आप जहाँ जा रहे हैं. सर जी 150 का किराया मैंने सही बताया कि गलत बताया? ಲಾಸ್ಟ್ ಮೂಮೆಂಟ್ ಒಂದು ಬಸ್ ಬುಕ್ ಮಾಡೀನಿ. ಅದು 10 ನಿಮಿಷನಾಗ ಬರೋದೈತಿ. ಅದಕ್ಕೆ ಬೈಕ್ ಕ್ಯೂ ಅಂತ ಆ ಸಂಧ್ಯಾಗಿಂದ ಈ ಸಂಧ್ಯಾಗಿಂದ ಅಂತೇಳಿ ಹಂಗೆ ಜಾಡ್ಸತ್ತಾನ ಗಾಡಿ. 10 ನಿಮಿಷನಾಗ ಬಸ್ ಮುಟ್ಲಿಲ್ಲ ಅಂತಂದ್ರೆ ಆ್ಯಕ್ಚುಲಿ ಮ್ಯಾಪ್ನಾಗ ಹಾಕಿರ ಅದು 15 ನಿಮಿಷ ತೋರಿಸಾಯ್ತು ಮುಟ್ಟಾಕ. ನೋಡು ಏನೇನು ಹಾಕಿದಂತೆ ಗಾಯ್ಸ್. ಅಂತೂ ಇಂತೂ ಟೈಮ್ಕಿಂತ ಜಲ್ದಿನ ತಂದು ಹೋಗದ. ನೋಡ್ಬೋದು ಇಲ್ಲೇ ಬೇರೆ ಬಸ್ಸಸ್ ಅದಾವು. ನಹರ್ ಚೌರ ಅಂತ ಬಸ್ ಎಲ್ಲೈತೆ ಗೊತ್ತಿಲ್ಲ. ಅವ್ನು ಡ್ರೈವರ್ ಅಂತೂ ಕಾಲ್ ಎಬ್ಬಿಸವಲ್ಲ. ನೋಡೋಣ್ರಿ. ಬಟ್ ನಾಳೆ ಫಿಕ್ಸ್ ನಾವು ಮುಂಜಾನೆ ಅಂದ್ರೆ ಮಥುರಾದಾಗ ಇರ್ತೀವಿ. ನಾಳೆ ಮಥುರಾದಾಗ ಏನೇನು ಎಕ್ಸ್ಪ್ಲೋರ್ ಮಾಡೋದೇನಿ ಅದ್ರ ಸಂಬಂಧ ನೀವು ಕಾಯ್ಬೇಕಾಕೈತಿ ಗೈಸ್. ಬಸ್ನಾಗ ಬಂದು ಕುಂತೆ. ನೋಡ್ರಿ ಜಿಂಗ್ ಬಸ್ ಫುಲ್ ಡಿಂಚಾಕ್ ನಡ್ರಿ. ನಾಳೆ ಡೈರೆಕ್ಟ್ ನಿಮಗೆ ಮಥುರಾದಾಗ ಸಿಗ್ತೇನಂತ. ಗುಡ್ ನೈಟ್ ಗಾಯ್ಸ್. ನಿದ್ದೆ ಹತ್ತಿದ್ದಕ್ಕೆ 10 ಕಿಲೋಮೀಟ್ರ್ ಮುಂದೆ ತಂದು ಬಿಟ್ಟಾನು. ನೀವು ನೋಡ್ಬೋದು ಇಲ್ಲಿ ಟೋಲ್ ಪ್ಲಾಜಾ. ನಡ್ಕೊಂತ ಹೊಂಟೇನೀಗ. ಆವಾಜರ ಹಾಕಬೇಕು, ಇಲ್ಲ ಅಂತಂದ್ರೆ ಅವ್ರ ಕಡೆ ಲಿಸ್ಟ್ ಇರ್ತೈತಿ ಯಾರ್ಯಾರು ಎಲ್ಲೆಲ್ಲಿ ಇಳ್ಯಾರು ಅದಾರ ಅಂತೇಳಿ. ಮ್ಯಾಪ್ನಾಗ ಚೆಕ್ ಮಾಡತ್ತೀನಿ. ಈಗ ನನಗೆ ಎಲ್ಲಿ ಹೋಗೋದೈತ್ಲ ವೃಂದಾವನ. ಇಲ್ಲಿಂದ 25 ಕಿಲೋಮೀಟ್ರ್ ತೋರ್ಸಾಯ್ತು. 25 ಕಿಲೋಮೀಟ್ರ್ ಮುಂದೆ ತಂದುಬಿಟ್ಟಾನು. ಇಲ್ಲಿ ಏನೂ ಸಿಗವಾಲ್ತಾಗೈತಿ. ಹೆಂಗೆ ಹೋಗ್ಲಿ ಅಂತೇಳಿ ಗೊತ್ತಾಗವಲ್ತು ನನಗೆ. ಸದ್ಯಕ್ಕಂತೂ ಹಿಂಗೆ ನಡ್ಕೊಂತ ಹೊಂಟೇನಿ ರೋಡ್ ಗುಂಟ. ನೋಡೋನು ಏನ್ರಿ ಸಿಕ್ತಂದ್ರೆ ಇಲ್ಲ ಲಿಫ್ಟ್ ಅದು ತೊಗೊಂಡು ಹೋಗ್ಬಿಡ್ತೇನೆ. ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೆ. ಇದು ನೀವು ಎಲ್ಲರೂ ಕೇಳಿರ್ಬೋದು. ಇದು ನನ್ನ ಜೊತೆ ಇವತ್ತು ಲೈವ್ ಇನ್ಸಿಡೆಂಟ್ ಆಗೈತಿ. ಮಥುರಾ ಟೋಲ್ ಪ್ಲಾಜಾ ಕಡೆ ಏನು ದೂರ ನಿಲ್ಸಿದ್ದು ಬಸ್ ತಾವ. ಆಲ್ ಆಫ್ ಅ ಸಡನ್ ಗೊತ್ತಿಲ್ಲ ಒಬ್ಬ ಸೆಕ್ಯೂರಿಟಿದವ ಬಂದ, ಗಾಡಿ ತೊಗೊಂಡ. ಅವ್ನು ಲಿಟ್ರಲಿ ನನಗೆ 20 ಕಿಲೋಮೀಟ್ರ್ ತನಕ ಬಂದುಬಿಟ್ಟ ಬೃಂದಾವನ್ ಮಠ. ಗೊತ್ತಿಲ್ಲ ಹೆಂಗೆ ಏನಂತ. ಎಲ್ಲ ದೇವ್ರ ಕೃಪಾಲೆ ಏನೇನು ಆಗೈತಂತೆ ಚಮತ್ಕಾರ ಕಣ್ಣು ಮುಂದೆ ಕಾಣೋದೈತಿ. ಸೊ ಬಂದ ಕೂಡಲೇ ನಾ ಇಲ್ಲೇ ಒಂದು ಧಾಮದಾಗ ರೂಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗಿಲ್ಲೇ ಅನ್ನಕ್ಷೇತ್ರ ಬಂದೇನಿ ಪ್ರಸಾದ ತೊಗೊಳಕ್ಕೆ. ನೋಡ್ಬೋದು ನೀವು ಇಲ್ಲೇ. ಕಲ್ ಗಂಗಾ ಕೆ ಕಿನಾರೆ ಆಜ್ ಯಮುನಾ ಜಿ ಕೆ ಕಿನಾರೆ. ये सिर्फ भगवान की कृपा से. बोलो राधे राधे. ಈಗ 1 ಗಂಟೆ ಆಗೈತಿ. ಮತ್ತು ಎಲ್ಲ ಬಾಕಿ ಬಿಹಾರಿ ಜಿ ಎಲ್ಲ ಮಂದಿರದು ಏನೋ ಬಂದಿರ್ತೈತಂತ. 5 ಗಂಟೆಗೆ ಓಪನ್ ಆಕೈತಂತ ಟೆಂಪಲ್. ಸೊ ಅಷ್ಟು ಮಟ್ಟ ನಾ ಇಲ್ಲಿ ನಿಧಿವನಕ್ಕೆ ಬಂದೀನಿ. ನಿಧಿವನದಾಗ ನಿಮಗೆ ಎಲ್ಲ ತೋರಿಸ್ತೇನಂತ ಬರ್ರಿ ಗೈಸ್. ಈಗ ಜಸ್ಟ್ ನಾವು ನಿಧಿವನದಾಗ ಅದೇವಿ. ನೀವು ನೋಡ್ಬೋದು
ಇಲ್ಲೇ ಹೇಳ್ತಾರಂತ ಕೃಷ್ಣ ಮತ್ತು ರಾಧಾರಾಣಿಜಿ ರಾತ್ರಿ ರಾಸಲೀಲಾ ಮಾಡ್ತಾರಂತ. ಗೈಸ್ ಹನುಮಾನ್ ಜಿ ಕಾ ದರ್ಶನ್ ಕರ್ ಲೋ. ಗೈಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಎನಿವೇರ್. ಸೊ ನಿಧಿ ಒಂದು ಏನು ಸ್ಟೋರಿ ಐತಂತಂದ್ರೆ ಇಲ್ಲಿ ದೇ ಬಿಲೀವ್ ಆ್ಯಂಡ್ ಇದು ಇನ್ನ ಮಠ ಕರೆ ಐತಿ ಕಿ ಇಲ್ಲೇ ರಾತ್ರಿ ರಾಧಾರಾಣಿಜಿ ರಾಸ್ ಲೀಲಾ ಮಾಡ್ತಾರಂತ. ಆಮೇಲೆ ಇಲ್ಲಿ 6:30 ಮುಂದೆ ಯಾರಿಗೂ ಇಲ್ಲಿ ಬಿಡಲ್ಲ. ಆಮೇಲೆ ಒಂದು ಹಿಂಗೆ ಸ್ಟೋರಿ ಕೇಳಿ ನಾನು ಇಲ್ಲಿ ಅವ್ರೇನೋ ಬಂದು ನೋಡಿದಕ್ಕೆ ಅವ್ರ ದೃಷ್ಟಿನ ಹೋಗೈತಂತ. ಆಮೇಲೆ ಎಷ್ಟೊಂದು ಮಂದಿ ಹಿಂಗೆ ತೀರ್ಕೊಂಡಾರಂತ ಹಿಂಗೆ ಇಲ್ಲಿ ಆಕ್ಸಿಡೆಂಟ್ಲಿ ಬಂದು ನೋಡಿ. ಸೊ ನಾನು ಅದು ಬಿಲೀವ್ ಮಾಡ್ತೇನೆ. ಯಾಕಂತಂದ್ರೆ ಅಪ್ಪ ಇಲ್ಲಿ ಎಷ್ಟು ಪವಿತ್ರ ಅನ್ನಿಸ್ತೈತಿ. ರಾಧೆ ರಾಧೆ. ಅಂದ್ರೂ ಬೃಂದಾವನದಾಗ ಒಂಥರ ಮಸ್ತ್ ವೈಬ್ ಐತಿ. ಸ್ಪಿರಿಚುವಲ್, ಮೋಸ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಆ ಕಡೆ ಈ ಕಡೆ ಭಕ್ತಿದಾಗನ ಮುಳುಗ್ಯಾರು. ಗೈಸ್ ಬೃಂದಾವನ್ ಪಕ್ಕಾ ಭೂಲೋಕನಾಗ ಬರ್ತಿತ್ತಲ್ಲ. ಯಾಕಂದ್ರೆ ಲಿಟ್ರಲಿ ಯಾವುದೋ ನಾವು ಬೇರೆ ಲೋಕದಾಗ ಅದೇನು ಅನಿಸ್ತೈತಿ. ಯಾಕಂದ್ರೆ ಇಲ್ಲೆಲ್ಲ ಮಂದಿ ಇಷ್ಟು ಚಲೋ ಅದಾರು. ಆಮೇಲೆ ಎಲ್ಲರೂ ಯಾರಿಗೂ ಎದ್ರದ್ದು ರೊಕ್ಕ ಟೆನ್ಷನ್ ಅದು ಇದು ಎದ್ರದ್ದು ಟೆನ್ಷನ್ ಇಲ್ಲಾರ್ದ ಅವ್ರ ಪಾಡಿಗೆ ಅವ್ರು ರೋಡ್ ಸೈಡ್ ಭಜನೆ ಮಾಡ್ಕೊಂತ ಹೊಂಟಾರು. ಅದನ್ನ ನೋಡಿ ನಂಗೆ ಲಿಟ್ರಲಿ ಅಷ್ಟು ಮಸ್ತ್ ಅನ್ಸಾಯ್ತು. ಅಂತಂದ್ರೆ ಇವ್ರು ಲಿಟ್ರಲಿ ಭೂಲೋಕದಾಗ ಇದ್ದನು ವೈಕುಂಠದಾಗ ಅದಾರು ಅಂತ ಅನಿಸ್ತೈತಿ. ಗೈಸ್ ಹಿಂಗೆ ಒಬ್ರು ಮಹಾಪುರುಷರು ಹೇಳ್ಯಾರು, ಯಾರು ಲೈಫ್ದಾಗ ಒಂದ್ಸಲ ಬೃಂದಾವನಕ್ಕೆ ಬಂದು ಬಾಕಿ ಬಿಹಾರಿಜಿ ದರ್ಶನ ತಗೋತಾರಲ್ಲ ಅವ್ರು ಯಾವತ್ತೂ ನರಕಕ್ಕೆ ಹೋಗಲ್ಲ. ಇಲ್ಲಿ ಬರೋಕ್ಕಾಗಲಿಲ್ಲ ಅಂತಂದ್ರು ಇಲ್ಲಿಂದ ದರ್ಶನ ಮಾಡ್ಸೋಕಷ್ಟು ಟ್ರೈ ಮಾಡ್ತೇನೆ ನೋಡ್ರಿ. ಗೈಸ್ ನೀವು ನೋಡ್ಬೋದು ಎಷ್ಟು ರಶ್ ಐತಿ. ಆಲ್ಮೋಸ್ಟ್ 2 ತಾಸದ ರಶ್ ಐತಿ. ಸೊ ಈಗ ನೆಕ್ಸ್ಟ್ ಎಲ್ಲಿ ಹೊಂಟೇವು ಅಂತಂದ್ರೆ ರಾಧಾ ವಲ್ಲಭ್ ಮಂದಿರ್. ಹೆಂಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಾಡಿ ಮಮಲೇಶ್ವರ ಜ್ಯೋತಿರ್ಲಿಂಗ ಕಂಪಲ್ಸರಿ ಇಲ್ಲ, ಹಂಗೆ ಇಲ್ಲಿ ಬಾಕಿ ಬಿಹಾರಿಜಿ ಮಂದಿರ ಆದಮೇಲೆ ರಾಧಾ ವಲ್ಲಭ್ ಮಂದಿರ್ ಮಾಡೋದು ಸ್ವಲ್ಪ ಹಿಂಗೆ ಅಂತಾರೆ. ಸೊ ಎಸ್ ಹೋಗಿ ನಿಮಗೆ ಅಲ್ಲೂ ದರ್ಶನ ಮಾಡಿಸ್ತೇನೆ ಅಂತ ನೋಡ್ರಿ. ಎಷ್ಟು ಮುಂದದೇನಂತೇಳಿ ನೀವು ನೋಡ್ಬೋದು. ಈಗ ಮೇ ಬಿ ಆರತಿ ಆಗೋದೈತಿ. ಹೆಂಗೆ ಡೋರ್ ಓಪನ್ ಆಕೈತಿ ನಿಮಗೆ ದರ್ಶನ ಮಾಡಿಸ್ತೇನಂತ. ರಾಧಾ ವಲ್ಲಭ ಶ್ರೀ ಹರಿವಾ ಶ್ರೀ ಹರಿವಾ. ಗೈಸ್ ದರ್ಶನ ಮಾಡ್ಕೋರಿ. ಈಗ ಪಂಡಿತ್ಜಿ ಬಂದಾರು. ಈಗ ಪಡ್ದಾ ಸರಿತೈತಿ. ರಾಧಾ ವಲ್ಲಭ ಲಾಲಕಿ ರಾಧೆ ರಾಧೆ. ಹಾ ಹಾ ಹಾ. ಇದಕ್ಕೆ ಏನಂತ ಹೇಳ್ಬೇಕ್ರಿ, ದುರ್ಲಭ್ ನಸೀಬ್ ಐತ್ ನಂದ. ದೇವ್ರು ಎಷ್ಟು ಸಮೀಪಿಂದ ದರ್ಶನ ಕೊಟ್ಟ. ಇಲ್ಲಿ ನೋಡ್ಬೋದು ಎಷ್ಟು ರಶ್ ಐತಿ ಅಂತದ್ರಾಗ ನಾ ಫುಲ್ ಇಲ್ಲಿ ಫುಲ್ ಮುಂದೆ ನಿಂತು ದರ್ಶನ ತಗೊಂಡ್ರಿ. ಹಾ ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ರಾಧಾ ವಲ್ಲಭ ಮತ್ತು ಬಾಕಿ ಬಿರಾಜಿ ದರ್ಶನ ಮಾಡ್ಕೊಂತ 9 ಆಯ್ತು. ಸೊ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಸಿಗೋನು. ನಾಳೆ ಯಾವ ಪ್ಲೇಸ್ ಹೋಗ್ತೇನೆ ನಾಳೆ ಮುಂಜಾನೆ ಅಪ್ಡೇಟ್ ಮಾಡ್ತೀನಿ. ಟಿಲ್ ದೆನ್ ಗುಡ್ ಮಾರ್ನಿಂಗ್ ಗೈಸ್. ರಾಧೆ ರಾಧೆ, ವೆಲ್ಕಮ್ ಬ್ಯಾಕ್. ಸೊ ನೋಡ್ಬೋದು ನೀವು ಇಲ್ಲೇ ಮುಂಜಾನೆ ಬೃಂದಾವನ್ ಪರಿಕ್ರಮ ಹಾಕತ್ತಾರು. ಇದು 11 ಕಿಲೋಮೀಟರ್ಸ್ ಪರಿಕ್ರಮ ಇರ್ತೈತಿ. ಎಲ್ಲರೂ ಬ್ರಿಡ್ಜ್ ವಾಸಿ, ಎಲ್ಲರೂ ನಮ್ಮಂಥ ಟೂರಿಸ್ಟ್ ಅವ್ರು ಎಲ್ಲರೂ ಹಿಂಗೆ ಪರಿಕ್ರಮ ಅಂತಾರೆ ಇದಕ್ಕೆ. ಅಂದರೆ ಬೇಸಿಕಲಿ ವಾಕ್ ಇನ್ ಬೃಂದಾವನ್ ಫಾರ್ 11 ಕಿಲೋಮೀಟರ್ಸ್. ಸೊ ಈಗ ನಾ ಎಲ್ಲಿ ಹೊಂಟೇನಂತಂದ್ರೆ ನಮ್ಮ ಪ್ರೇಮಾನಂದಜಿ ಮಹಾರಾಜ ಅವರ ಆಶ್ರಮ ಎಲ್ಲೈತಂತಂದ್ರೆ ಶ್ರೀಹಿತ್ ಕೈಲಿ ಕುಂಜ್ ಅಂತೇಳಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಐತಿ. ಸೊ ನಡ್ರಿ ಹೋಗುನು, ನಿಮಗೆ ದರ್ಶನ ಮಾಡಿಸ್ತೇನಂತ. ರಾಧೆ ರಾಧೆ. ಗೈಸ್ ನೀವು ನೋಡ್ಬೋದು ಹೆಂಗೆ ಪರಿಕ್ರಮ ಹಾಕತ್ತಾರ. ಇದೇನು ನೋಡತ್ತಿರಲ್ಲ, ಇದು ನಮ್ಮ ಪ್ರೇಮಾನಂದಜಿ ಮಹಾರಾಜ ಅವ್ರ ಆಶ್ರಮ ಕೇಲಿ ಕುಂಜ್ ಬೃಂದಾವನ್. ಬಟ್ ಅವ್ರು ಇನ್ನೂ ಇಲ್ಲಿಲ್ಲಂತ ಅವ್ರ ಶಿಷ್ಯ ಅವ್ರು ಹೇಳಿದರು. ಅವ್ರು ಈಗ ಬೇಲ್ವನ್ದಾಗ ಏಕಾಂತ ವಾಸನೆಗೆ ಅದಾರಂತ.
ಸೊ ಇದು ನೀವು ಏನು ನೋಡತ್ತಿರಲ್ಲ ಇದು ಗುರು ಪೂರ್ಣಿಮಾ ಸಂಬಂಧ ಫುಲ್ ಡೆಕೋರೇಷನ್ ಅದು ಮಾಡ್ಯಾರ. ಈ ಸಲ ನನ್ನ ನಸೀಬ್ನಾಗ ಮಹಾರಾಜಿ ದರ್ಶನ ಬರ್ದಿರಲಿಲ್ಲ, ಬಟ್ ನಿಮ್ಗೆ ಹೇಳಿದಂಗೆ ನಿಮಗೂ ದರ್ಶನ ಮಾಡಿಸ್ತೇನಂತ. 2 ವರ್ಷ ಪೈಲ ಮಹಾರಾಜಿ ಕೃಪ್ಯಾದಿಂದ ಮಹಾರಾಜಿ ದರ್ಶನ ಆಗಿತ್ತು. ಅದು ನಿಮಗೀಗ ವಿಡಿಯೋ ಹಾಕ್ತೇನೆ, ನೋಡ್ರಿ. ನಾ ಈಗ ಎಲ್ಲಿ ಹೊಂಟೇನಂದ್ರೆ ಮಥುರಾ ಸೈಡ ಕೃಷ್ಣ ಜನ್ಮಭೂಮಿ ಮತ್ತು ಆ ಕಡೆ ಮತ್ತು ಏನೇನದಾವೆಲ್ಲ ಎಕ್ಸ್ಪ್ಲೋರ್ ಮಾಡೋಣಂತ. ಸೊ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಐತಿ ಮಥುರಾ. ಸೊ ನಡ್ರಿ ಹೋಗೋಣ. ಕಂಡಾಪಟ್ಟಿ ಬಿಸಿಲಿದ್ರೂ ನೋಡ್ಬೋದು ನೀವು, ಎಲ್ಲರೂ ಬರಗಾಲಿ ಅಡ್ಡಾಡತ್ತಾರು ನೋಡಿ. ಒಟ್ಟು ಏನೂ ಹಿಂಗೆ ಕಾಲು ಸುಡಾತಾವು ಅಂಥದ್ದು ಏನೂ ಇಲ್ಲ. ಖರೆ ದೇವ್ರ ಮೇಲೆ ನೋಡ್ಬೋದು ನೀವು ಎಷ್ಟು ಬಿಸಿಲೈತಂದ್ರೆ ಇಲ್ಲೇ ಪಾಕೆಟ್ ಬಿಸಿಲೈತಿ. ಅದ ಮಹಿಮಾ. ಅದೇನೋ ಅಂತಾರೆ ಹಿರಿಯರ, ವೃಂದಾವನದಾಗ ಕಲಿಯುಗ ಪ್ರವೇಶ ಆಗೋದಿಲ್ಲ. ಅದು ಖರೇನೇ ಐತ್ರಿ. ಇಲ್ಲಿದೊಂದು ಏನೋ ಬೇರೆನೇ ಚಮತ್ಕಾರ ಐತಿ. ಗೈಸ್ ಈಗ ಜಸ್ಟ್ ಕೃಷ್ಣ ಜನ್ಮಭೂಮಿದಿಂದ ಬರಾತೀನಿ. ಹೆಂಗೆ ರಾಮ ಮಂದಿರದಾಗ ಒಳಗೆ ಮೊಬೈಲ ಬ್ಯಾಗ್ ಅಲೌಡ್ ಇರಲಿಲ್ಲ, ಸೊ ಇಲ್ಲೂ ಮೊಬೈಲ ಮತ್ತು ಬ್ಯಾಗ್ ಅದು ಏನೂ ಅಲೌಡ್ ಇರಲಿಲ್ಲ. ಬ್ಯಾಗ್ದು ಏನು ಗೊತ್ತಿಲ್ಲ, ಮೊಬೈಲ್ ಅಂತೂ ಅಲೌಡ್ ಇರಲಿಲ್ಲ. ಯಾಕಂದ್ರೆ ನಮ್ಮದು ಅಲ್ಲೇ ಹೊರಗನ ಚೆಕಿಂಗ್ ಮಾಡಿ ಅಲ್ಲೇ ಹೊರಗೆ ಲಾಕರ್ ಈಕರ್ ಏನಿಲ್ಲ. ನಾ ಅಂತೂ ಈಗ ಕಾರ್ ರೆಂಟ್ ಮಾಡಿದ್ನಿ, ಕಾರ್ದಾಗನ ಇಟ್ಟು ಹೋಗಿದ್ನಿ ಮೊಬೈಲ. ಯಾಕಂದ್ರೆ ಅನ್ನ ಹೇಳಿದ್ರು ಒಳಗೆ ಮೊಬೈಲ್ ಅದು ಅಲೌಡ್ ಇರೋದಿಲ್ಲಂತ. ಸೊ ಅದಕ್ಕೆ ಐ ಆಮ್ ಸಾರಿ, ನಿಮಗೆ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ಬಟ್ ಒಳಗೆ ಇಷ್ಟು ಮಸ್ತ್ ಐತ್ಲ, ನಾ ಅಂತೂ ನಿಮಗೆ ಹೇಳ್ತೀನಿ, ಬಂದ್ರೆ ಐತ್ಲ ಮಥುರಾಗ ಕೃಷ್ಣ ಜನ್ಮಭೂಮಿಗೆ ಹೋಗಿ ನೋಡ್ರಿ. ನಿಮಗೆ ಅಲ್ಲಿದ್ದು ಸ್ಟೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ಗೈಸ್. ಈಗಿನ ಸಮರ್ ಸೀಸನ್ನು ಇಲ್ಲ, ಕರೆ ಇಷ್ಟು ಬಿಸಿಲು ಐತ್ಲ ಇಲ್ಲಿ. ಯಪ್ಪ ನೀವು ಕೇಳಕ್ಕೆ ಹೋಗ್ಬೇಡ್ರಿ, ನೋಡ್ರಿ ಹೆಂಗೆ ಬೆವರಾತೀನಿ. ಇನ್ನು ಸಮರ್ ಸೀಸನ್ನ ಹೆಂಗೆ ಇರಬಾರ್ದಿಲ್ಲ ಅಂತ ನಾ ಅದನ್ನೇ ಯೋಚನೆ ಮಾಡಿ ಹೈರಾಣಾಗಿ, ಇಲ್ಲಿ ಮಂದಿ ಹೆಂಗೆ ಇರ್ತಾರು ಅಂತ. ಅಪ್ಪ ನೋಡ್ರಿ ಗೈಸ್, ಭಾಳ ಅಂದ್ರೆ ಭಾಳ ಕೆಟ್ಟ ಬಿಸಿಲು ಐತ್ರಿ. ಗೈಸ್ ಈಗ ನೀವೇನು ನೋಡತ್ತಿರಲ್ಲ, ಇದು ಗೋಕುಲ. ಸೊ ಬೇಸಿಕಲಿ ಕೃಷ್ಣನ ಜನ್ಮ ಎಲ್ಲಾಗಿರ್ತೈತೆ ಅಂತಂದ್ರೆ ಮಥುರಾದ ಜೈಲ್ದಾಗ. ನಿಮಗೆ ಸ್ಟೋರಿ ಗೊತ್ತಿರ್ಬೋದು. ಸೊ ಕನ್ಸ ಅವನ್ನ ಕೊಲ್ಲಾಕಂತೇಳಿ ಏನು ಮಾಡಿರ್ತಾನೋ ಆರು ಪಾಪುನ ಸಾಯಿಸಿರ್ತಾನೋ ಆಲ್ರೆಡಿ. ಸೊ 7ನೇ ಪಾಪು ಹುಟ್ಟಿದ ಮೇಲೆ ಹೆಂಗೆ ನಿಮಗೆಲ್ಲ ಗೊತ್ತಿರ್ಬೋದು ಸ್ಟೋರಿ. ಅಲ್ಲೆಲ್ಲ ಹಿಂಗೆ ಪೂರಾ ಇದನ್ನಾಗಿ ಎಲ್ಲರೂ ಹಿಂಗೆ ಚಕ್ರ ಬಂದು ಬಿದ್ದು ಅದು ಇವ್ರಿಗೇನು ಹಿಂಗೆ ಇದು ಲಾಕ್ ಹಾಕಿರ್ತಾರಲ್ಲ, ಅದು ಆಟೋಮೆಟಿಕ್ ಎಲ್ಲ ಬಿಚ್ಚಿ. ಸೊ ಅವ್ರ ತಂದೆ ವಾಸುದೇವ ಏನು ಮಾಡ್ತಾರಂತಂದ್ರೆ, ಅದು ಯಮುನಾ ನದಿ ಕ್ರಾಸ್ ಮಾಡ್ಕೊಂಡು ಗೋಕುಲ್ದಾಗ ಅವ್ರ ಫ್ರೆಂಡ್ ಇರ್ತಾರೋ ನಂದರಾಜ ನಂದ ಬಾಬಾ. ಸೊ ಅವ್ರ ಕಡೆ ತಂದ ಬಿಡ್ತಾರೋ, ಯಾಕಂತಂದ್ರೆ ಕನ್ಸದಿಂದ ಪಾರಾಗ. ಸೊ ಈ ಜಾಗ ಆದ. ಸೊ ನಂಗೆ ಕ್ಷಮೆ ಇರಲಿ, ಏನರೇ ಗೊತ್ತಿಲ್ಲಾರ್ದು ನನಗೆ, ಯಾಕಂತಂದ್ರೆ ಇವನ್ ಐ ಕ್ಯಾನ್ ಬಿ ರಾಂಗ್. ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಇದ ಸ್ಟೋರಿ ಇಲ್ಲಿದೆ ಗೈಸ್. ನಾ ಇನ್ನೊಂದೇನು ಒಬ್ಸರ್ವ್ ಮಾಡೀನಿ ಅಂತಂದ್ರೆ, ಸ್ವಲ್ಪ ಗುಡಿ ಅದಾವು, ನಾ ಹೆಸರು ತೊಗೊಳ್ಳೋದಿಲ್ಲ. ಅಲ್ಲಿ ಲಿಟ್ರಲಿ ದರ್ಶನ ಮಾಡೋಕೆ ಲಿಟ್ರಲಿ ಹೆಂಗೆ ಅಂತಂದ್ರೆ, ಇಲ್ಲ ನೀ 2,000 ರೂಪಾಯ್ದು ಇದನ್ನು ಮಾಡಬೇಕು, ದಾನ ಮಾಡಬೇಕು, ಇಲ್ಲಿ ಬಂದು ಅಂದ್ರೆ ದಾನ ಮಾಡಬೇಕು, ಹಂಗೆ ಹಿಂಗೆ ಅಂತೇಳಿ ಲಿಟ್ರಲಿ ಭಾಳ ಅಂದ್ರೆ ಭಾಳ ಫೋರ್ಸ್ ಮಾಡ್ರಿ. ಒಂದು ಕಡೆ ಅಂತರೂ ನಾ ಮಾಡಿದೆ, ಎಷ್ಟು ಆಕೈತೆ ನನ್ನ ಕಡೆಯಿಂದ ಅಷ್ಟ. ಕ್ರೀನ್ ಎಲ್ಲ ಕಡೆ ಹಂಗೆ ಅನ್ನಕತ್ರು. ನಾ ಅಂದೆ ದೇವ್ರು ಒಬ್ರ, ಅಲ್ಲರೇ ಮಾಡು ಇಲ್ಲರೇ ಮಾಡು ಅಂತ ಅಂದ್ಕೂಡ್ಲೆ ಲಿಟ್ರಲಿ ಮತ್ತು ಇಲ್ಲಾಗ ಬಂದು ಹಂಗೆ ಹಿಂಗೆ ಅಂತ ಅನ್ನಕತ್ರು. ಯಪ್ಪ ನೀನ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಗೈಸ್. ಈಗ ಗೋಕುಲದಿಂದ ನಾವು ಬ್ರಹ್ಮಾಂಡ ಘಾಟ್ಗೆ ಹೊಂಟೇವಿ. ಬ್ರಹ್ಮಾಂಡ ಘಾಟದ ಸ್ಟೋರಿ ಏನಂತಂತಂದ್ರೆ, ಯಾವಾಗ ಬಾಲಕೃಷ್ಣ ಮಿಟ್ಟಿ ಅಂದ್ರೆ ಮಣ್ಣು ತಿಂದಿರ್ತಾನು. ಸೊ ಯಶೋದಮಯ್ಯ ಯಾವಾಗ ಬಾಯಿ ತೆಗಿ ಅಂತಂತಾಳು, ಅವಾಗ ಪೂರಾ ಜಗತ್ತು ಕಾಣ್ತೈತ್ಲ. ಸೊ ಬೇಸಿಕಲಿ ಆ ಜಾಗಕ್ಕೆ ಹೊಂಟೇವೆ ನಾವು ಗೈಸ್. ಇದನ್ನು ನೋಡ್ರಿ ಯಮುನಾ ನದಿ. ಹಾ ಇದು ಮಂದಿರ, ಇಲ್ಲೇ ಯಮುನಾಜಿ ಕಾ ಕಿನಾರ ಹೇ. ಹಿಂಗೈತೆ ನೋಡ್ರಿ ಗೈಸ್. ಈಗ ನೆಕ್ಸ್ಟ್ ನಾವು ಎಲ್ಲಿ ಹೊಂಟೇವೆ ಅಂತಂದ್ರೆ ರಮನ್ ರೀತಿ. ಅಲ್ಲಿ ಸ್ಟೋರಿ ಏನಂತಂತಂದ್ರೆ, ಅಲ್ಲೇ ಕೃಷ್ಣಜಿ ಮತ್ತು ಅವ್ರ ಫ್ರೆಂಡ್ಸ್ ಅಲ್ಲೇ ಆಟ ಆಡ್ತಿದ್ರಂತಲ್ಲಿ.
ಅದು ಉಸುಕ್ ಮೇಲೆ ಆಟ ಆಡ್ತಿದ್ರಂತ. ಸೊ ನಡ್ರಿ ನಾನು ನಿಮಗೆ ತೋರಿಸ್ತೇನಂತ. ಕಮ್ ಲೆಟ್ಸ್ ಗೋ. ಸೊ ಗೈಸ್ 2 ದಿವಸದಾಗ ನಾವು ಎಷ್ಟು ಆಕೈತೆ ಅಷ್ಟು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ವೃಂದಾವನ ಮಥುರಾ. ಸೊ ನಾವು ಟೈಮ್ ಹ್ಯಾಸ್ ಕಮ್ ಒನ್ ಲಾಸ್ಟ್ ಸ್ಪಾಟ್ in Vrindavan, and that is the symbol of love. We can call it as Prem Mandir. ಇದೆಲ್ಲ ಮುಗಿಸ್ಕೊಂಡ ಲಾಸ್ಟ್ ಪ್ರೇಮ್ ಮಂದಿರ ಇಡೋನು, ಯಾಕಂದ್ರೆ ಸಂಜೆ ಹೊತ್ತ ಲೈಟಿಂಗ್ ಅದು ಮಸ್ತ್ ಕಾಣ್ತೈತಿ ಅಂತ ಅನ್ಕೊಂಡ್ರೆ ಇವತ್ತು ಏಕಾದಶಿ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ರಶ್ ಐತಿ ಯಪ್ಪ ಗೈಸ್. ಸೊ ದ್ಯಾಟ್ಸ್ ಇಟ್. ಐ ಹೋಪ್ ನಿಮ್ಗೆ ಟೆಂಪಲ್ ರನ್ ಸೀರೀಸ್ ಸೇರಿತು ಅನ್ಕೋತೀನಿ. ಸೇರಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಹಿಂಗೆ ನಂಗೆ ಸಪೋರ್ಟ್ ಮಾಡ್ಕೊತೀರಿ. ಸೊ ಜರ್ನಿ ಇಲ್ಲೇ ಎಂಡ್ ಆಗಿಲ್ಲ, ಈಗ ಚಾಲೂ ಆಗೈತೆ ಅಂತ ಹೇಳ್ಬೋದು. ಎಸ್, ಸೊ ಟೆಂಪಲ್ ರನ್ ಸೀರೀಸ್ ಎಂಡ್ ಆಗತ್ತೈತಿ, ಬಟ್ ನಾಟ್ ಮೈ ವ್ಲಾಗಿಂಗ್. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಟೇಕ್ ಕೇರ್. ಸಿಗೋಣಂತ ಮುಂದಿನ ವ್ಲಾಗ್ನಾಗ.